ನೆನ್ನೆ ಯಾಕೆ ಬಂದಿರಲಿಲ್ಲ? ಯಾಕೆ ನನ್ಗೋಸ್ಕರ ಕಾಯ್ತಿದ್ರಾ? ನಿನ್ಗೋಸ್ಕರ ನಾನ್ ಕಾಯ್ತಿರ್ತೀನ? ನಿನ್ನ ಬಗ್ಗೆ ಯೋಚನೆ ಮಾಡೋದು ನನಗೆ ಟೈಮ್ ವೇಸ್ಟ್. ಮತ್ತಿನ್ ಗೊತ್ತಾಗೂ ಏನ್ ಮಾಡ್ತೀರಾ? ಕೇಳಿದ ಪ್ರಶ್ನೆಗೆ ಉತ್ತರ ಕೊಡು ಅಷ್ಟೇ. ಆರವ್, ಕಾವ್ಯ, ಈ ಜ್ಯೂಸ್ ಹೇಗ್ ಬಿತ್ತು ನಿನ್ ಮೇಲೆ? ಅದು ನಾನ್ ಬರ್ತಿದ್ದಾಗ ಕಾಲ್ ಸ್ಲಿಪ್ ಆಗಿ ಬಿದೋಗ್ಬಿಟ್ಟೆ. ಹಾಗೆ ಆ ಜ್ಯೂಸ್ ನನ್ ಮೇಲೆ ಬಿದೋಗ್ಬಿಡ್ತು ಅಷ್ಟೇ. ಸ್ವಲ್ಪ ನೋಡ್ಕೊಂಡ್ ಮಾಡು, ಗಮನ ಕೊಡು. ಯಾರಾದ್ರೂ ನೋಡಿದ್ರೆ ನಿನ್ನ ಈ ತರ ಏನ್ ಅನ್ಕೋತಾರೆ ಹೇಳು? ಈ ಹುಡುಗಿ ತನ್ನನ್ ತಾನ್ ನೋಡ್ಕೊಂಡಿಲ್ಲ ಅಂದ್ಮೇಲೆ ಆರವ್ನ ಹೇಗ್ ನೋಡ್ಕೋತಾಳೆ ಅಂತ ಅನ್ಕೋತಾರೆ. ಹೌದು, ನೀವ್ ಕರೆಕ್ಟ್ ಆಗಿ ಹೇಳ್ತಿದ್ದೀರಾ. ಇನ್ಮೇಲೆ ಇದ್ರ ಮೇಲೆ ಜ್ಞಾನ ಇಡ್ತೀನಿ. ಸಾರಿ. ಕಾಲ್ ಮುಂದೆ ಚಾಚಿ ಎಕ್ಸರ್ಸೈಸ್ ಮಾಡಿಸ್ಬೇಕು. ಅತ್ತಿಗೆ ಹತ್ರ ಸುಳ್ಳು ಯಾಕೆ ಹೇಳ್ದೆ? ನಿನ್ನ ಮೇಲೆ ಜ್ಯೂಸ್ ಎಸ್ತಿದ್ ನಾನು ಅಂತ ಯಾಕೆ ಹೇಳಿಲ್ಲ? ನಮ್ಮಪ್ಪ ಯಾವಾಗ್ಲೂ ಹೇಳ್ತಾರೆ, ನಿನ್ ಕ್ಯಾರೆಕ್ಟರ್ ಮತ್ತೆ ನಿನ್ ಸ್ವಭಾವ ಎಷ್ಟು ಚೆನ್ನಾಗಿರ್ಬೇಕು ಅಂದ್ರೆ ಬೇರೆಯವ್ರು ಏನೇ ಮಾಡಿದ್ರು ನಿನ್ ಮೇಲೆ ಅದ್ ಎಫೆಕ್ಟೇ ಆಗ್ಬಾರ್ದು ಅಂತ. ನಿಮ್ಗೇನ್ ಸರಿ ಅನ್ಸ್ತೋ ನೀವ್ ಅದನ್ ಮಾಡಿದ್ರಿ, ನನ್ಗೇನ್ ಸರಿ ಅನ್ಸ್ತೋ ನಾನ್ ಅದನ್ ಮಾಡ್ದೆ. ಅವತ್ತು ನನ್ನಿಂದ ನಿನಗೆ ಗಾಯ ಆಯಿತು. ಸಾರಿ, ನಾನು ಸ್ವಲ್ಪ ರೂಡಾಗಿ ಬಿಹೇವ್ ಮಾಡಿದೆ ಅನ್ಸುತ್ತೆ. ಫ್ರೆಂಡ್ಸ್, ಫ್ರೆಂಡ್ಶಿಪ್ ಯಾವಾಗ್ಲೂ ಈಕ್ವಲ್ ಆಗಿರ್ಬೇಕು. ನಾನೀ ಸಂಬಂಧನ ಕೇರ್ ಟೇಕರ್ ಮತ್ತೆ ಓನರ್ ಲೆವೆಲ್ ಅಲ್ಲೇ ಇಡಕ್ ಇಷ್ಟಪಡ್ತೀನಿ. ಎಕ್ಸರ್ಸೈಸ್ ಮಾಡೋಣ ಸರ್. ರಾತ್ರಿ ಎಲ್ಲ ಎಲ್ಲಿ ಹೋಗಿರ್ತಾನೋ ಏನೋ, ಇವಾಗ ನೋಡು ಹೇಗ್ ಮಲ್ಗಿದಾನೆ. ನಾನು ಒತ್ತೆ ಬಾತ್ರೂಮ್ ಅಲ್ಲಿ ಸೀರೆ ಹೇಗೆ ಉಟ್ಕೊಳ್ಳಿ? ನೀವೇನ್ ಮಾಡ್ತಾ ಇದ್ದೀರಾ? ನಾನು ಅರ್ಧ ಸೀರೆ ಉಟ್ಕೊಂಡು ಹೊರಗೆ ಹೋಗಕ್ಕಾಗಲ್ವಲ್ಲ, ನೀನೇ ಹೊರಗಡೆ ಹೋಗ್ಬೇಕು. ಹೋಗು. ನನ್ನ ನಿದ್ದೆನ ಹಾಳು ಮಾಡಿದ್ರಿ ನೀವು. ತಲೆ ನೋಡ್ತೈತೆ. ಸೂರಜ್ ಹುಷಾರು. ಎಲ್ಲ ಓಕೆ, ನೀವು ಬರಬೇಡಿ, ಅಲ್ಲೇ ನಿಂತ್ಕೊಳ್ಳಿ ಪ್ಲೀಸ್. ಚಿಕ್ಕಪ್ಪ, ಟೀ. ಚೆನ್ನಾಗಿರಮ್ಮ.
ಅಮ್ಮ 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 ನಿಲ್ಸಿ, ನನ್ ಕಿವಿ ಹೋಯ್ತು ಅಮ್ಮ, ನನ್ ಕಿವಿ. ಹೇ ಉಡುಪಿ ಶ್ರೀಕೃಷ್ಣ, ಎಲ್ಲರೂ ಕಿವಿ ಕೊಟ್ಕೊಂಡು ಕೇಳಿಸ್ಕೊಳ್ಳಿ. ಹೌದು, ಈ ಹುಡುಗಿಗೆ ನಾನು ಈ ಮನೇಲಿ ಜಾಗ ಕೊಟ್ಟಿದ್ದೀನಿ. ಆದ್ರೆ ನಮ್ಮನೆ ಅಡಿಗೆ ಹಾಗೆ ಸಂಪ್ರದಾಯಗಳು ನಾನ್ ಮೊದ್ಲು ಹೇಗ್ ಮಾಡ್ತಿದ್ನೋ ಇನ್ಮೇಲೆ ಹಾಗೆ ನಡಿಬೇಕು. ಭಾವಂದ್ರೆ, ಹೆಂಗಸ್ರ ವಿಷಯದಲ್ಲಿ ನೀವು ಒಂಚೂರು ಮಾತಾಡ್ದಲೇ ಇರೋದು ಒಳ್ಳೇದು. ಸೊಸೆ ಬೇಕು ಅಂತ ಆಸೆ ಪಟ್ಟಿಲ್ಲ, ಇವಾಗ ಅನ್ಭವಿಸು. ಸುಮ್ಮನೆ ನನಗೆ ಟೆನ್ಷನ್ ಕೊಡ್ತಾ ಇದ್ದೀರಾ. ಏ ಮಹಾರಾಣಿ, ಈ ಮನೆಯಲ್ಲಿ ಸೊಸೆಯಾಗಿ ಬಂದಿದ್ಯಲ್ವಾ, ಹಾಗಂದ್ಮೇಲೆ ಈ ಮನೆ ನಿಯಮಗಳನ್ನು ಪಾಲಿಸಲೇಬೇಕು. ಕೈ ಎತ್ತು. ಅಲ್ಲ ಅದಕ್ಕೆ ಏನ್ ಭಾವಂದ್ರೆ, ನಿಮಗೆ ಮೊದಲೇ ಹೇಳಿದ್ದೀನಿ, ಹೆಂಗಸ್ರ ವಿಷಯದಲ್ಲಿ ನೀವು ಮಾತಾಡೋ ಹಾಗಿಲ್ಲ. ನನ್ನ ಮನೆ ಸಂಪ್ರದಾಯನ ನನಗಿಷ್ಟ ಬಂದಂಗೆ ನಡ್ಸಕ್ ಬಿಡಿ. ಕೈ ಎತ್ತು. ಆ ಥರ ಅಲ್ಲ, ಈ ಥರ. ಈ ಮನೆ ಸೊಸೆ ನೀನು, ಯಾವುದು ಫ್ಯಾಷನ್ ಪರೇಡಿಂದು ಮಾಡೆಲ್ ಅಲ್ಲ. ಇಷ್ಟುದ್ದ ಉಗುರು ಬೆಳೆಸ್ಕೊಂಡು ಚಪಾತಿ ಮಾಡಕ್ಕಾಗತ್ತೇನೆ? ಉಗುರು ಕತ್ತರಿಸು, ಉಗುರು ಕತ್ತರಿಸು. ಬೇಕು ಅಂತ ಮಾಡಿಲ್ಲ ಮಗಳೇ, ಅಮ್ಮ. ಏನಾಯ್ತು ನಿನ್ಗೆ? ಏನು ಆಗಿಲ್ಲ ತಾನೆ? ನೋಡು, ಗಾಯ ಆಯ್ತಲ್ವಾ ಇವಾಗ? ಇದನ್ನೆಲ್ಲ ಮನೆಯಲ್ಲೇ ಮಾಡಿಸ್ಕೊಳ್ಳೋ ಅವಶ್ಯಕತೆ ಏನಿತ್ತು ಹೇಳು ನಿಂಗೆ? ಡ್ರೈವರ್ ಜೊತೆ ಹೋಗಿ ಪಾರ್ಲರ್ ಅಲ್ಲಿ ಇದನ್ನೆಲ್ಲ ಮಾಡಿಸ್ಕೋ. ಹೊರಡು. ಕ್ಷಮಿಸ್ಬಿಡಿ ಯಜಮಾನ್ರೆ. ನಿನಗೆ ಗೊತ್ತಿದೆ ತಾನೆ, ಈಶಾ ಕೈ ಮೇಲೆ ಒಂದು ಮಾರ್ಕ್ ಬಿದ್ರೂ ಅದನ್ನ ಮಾಡಿದವ್ರ ಕೈಯೇ ಮುರಿದಾಕ್ತೀನಿ ನಾನು. ತಪ್ಪಲ್ಲ, ಅಪರಾಧ ಇದು. ನಿನಗಿದ್ರ ಶಿಕ್ಷೆ ಸಿಗುತ್ತೆ. ಕ್ಷಮಿಸ್ಬಿಡಿ ಯಜಮಾನ್ರೆ, ತಪ್ಪಾಗೋಯ್ತು ನನ್ನಿಂದ. ನಾನ್ ಬೇಕಂತ ಏನು ಮಾಡಿಲ್ಲ. ಕುಸುಮ, ಇವಳ ಕೈ ಹಿಡ್ಕೋ. ಯಜಮಾನ್ರೆ ಕ್ಷಮಿಸ್ಬಿಡಿ, ತಪ್ಪಾಗೋಗಿದೆ ತಗೋ. ಯಜಮಾನ್ರೆ. ತಗೋ. ನಾನ್ ಬೇಕಂತ ಏನು ಮಾಡಿಲ್ಲ, ನನ್ ಕ್ಷಮಿಸ್ಬಿಡಿ. ಇವಳು ಉಗುರಿನ ಜೊತೆ ಇವಳು ಚರ್ಮಾನು ಕತ್ತರ್ಸ. ಯಜಮಾನ್ರೆ ಕ್ಷಮಿಸ್ಬಿಡಿ, ಗೊತ್ತಿಲ್ದೆ ಆಗೋಯ್ತು, ಬೇಕು ಅಂತ ಮಾಡಿಲ್ಲ, ನನಗೆ ಕ್ಷಮಿಸ್ಬಿಡಿ ಯಜಮಾನ್ರೆ. ಬೇಡ ಬೇಡ. ಆ! ಉಗುರು ಕತ್ತರಿಸ್ಕೋ. ನಾನು ಎಲ್ಲ ಕೆಲಸ ಮಾಡ್ತೀನಿ, ಇದರಿಂದ ಯಾವುದೇ ತೊಂದರೆ ಆಗಲ್ಲ. ನಾನು ಉಗುರನ್ನ ಕಟ್ ಮಾಡಕ್ಕಾಗಲ್ಲ. ಪ್ಲೀಸ್ 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 ಇದನ್ನ ಕಟ್ ಮಾಡಬೇಡಿ, ಇದನ್ನ ಕಟ್ ಮಾಡಬೇಡಿ. ಪ್ಲೀಸ್ ಪ್ಲೀಸ್ ಇದನ್ನ ಕಟ್ ಮಾಡಬೇಡಿ. ಈ ಮನೆ ಸೊಸೆ ಆಗ್ಬೇಕಲ್ವಾ? ಹಾಗಿದ್ದಲ್ಲಿ ನೀನು ಎಲ್ಲಾ ನಿಯಮಗಳನ್ನ ಪಾಲಿಸಲೇಬೇಕು. ಇದನ್ನ ಕಟ್ ಮಾಡಬೇಡಿ ಪ್ಲೀಸ್. ಅಪ್ಪ, ಈ ಚಪಾತಿ ತುಂಬಾ ಗಟ್ಟಿಯಾಗಿದೆ, ನನ್ನಿಂದ ತಿನ್ನಕ್ಕಾಗಲ್ಲ. ಯಾರೀ ರೊಟ್ಟಿ ಮಾಡಿದ್ದು? ಚಪಾತಿ ನಾನೇ ಮಾಡಿದ್ದು, ಆದ್ರೆ ಅವಸರದಲ್ಲಿ ತುಪ್ಪ ಹಾಕೋದನ್ನ ಮರ್ತ್ಬಿಟ್ಟೆ ಅಷ್ಟೇ. ಶಟ್ ಅಪ್. ತಲೆ ಕೆಟ್ಟೋಗಿದೆಯಾ ನಿಂದು? ತುಪ್ಪ ಹಾಕೋದ್ ಮರ್ತಲಂತೆ. ನನ್ನ ಮಗಳು ಒಣ ರೊಟ್ಟಿ ತಿಂತಾಳ? ಇದ್ರ ಶಿಕ್ಷೆ ನಿನ್ಗೆ ಸಿಕ್ಕೇ ಸಿಗುತ್ತೆ ಸರಳ.
ಇದುವರೆಗೂ ಅತ್ತೆ ನನ್ ಜೊತೆ ಬರೀ ಗಿಲ್ಲೋದು ಬೈಯೋದು ಮಾಡ್ತಿದ್ರು. ಇವಳಿಗೆ, ಈ ಮಹಾರಾಣಿಗೆ ಉಗುರ್ನೆ ಕಟ್ ಮಾಡ್ಬಿಟ್ರು. ಅಪ್ಪ, ಅಯ್ಯೋ ದೇವ್ರೆ, ಅಮ್ಮನ ಈ ಭಯಾನಕ ರೂಪನ ನಾನು ಮೊದಲನೇ ಸಲ ನೋಡ್ತಾ ಇದ್ದೀನಿ. ಅಪ್ಪ ದೇವ್ರೆ, ನನ್ನನ್ನು ಕಾಪಾಡು. ಅಯ್ಯೋ ದೇವ್ರೆ. ಏ ಮಹಾರಾಣಿ, ಸೊಸೆ ಆಗಿ ಬಂದಿರೋದು ನೀನ್ ಇಲ್ಲಿಗೆ. ನಿನ್ ಮನೇಲಿ ಆಡ್ತಿದ್ದ ನಾಟಕ ಎಲ್ಲ ಇಲ್ಲಿ ನಡೆಯೋದಿಲ್ಲ. ಜೊತೆಗೆ ಅತ್ತೆ ಮನೆಯಲ್ಲಿ ಮೊದಲನೇ ಅಡಿಗೆ ನೀನೇ ಮಾಡ್ಬೇಕು. ಇವತ್ತ ಆ ಅಡಿಗೆನೆ ಎಲ್ಲರೂ ತಿನ್ನೋದು, ಅರ್ಥ ಆಯ್ತಾ? ಮತ್ ನೀವುಗಳು ಸರಿಯಾಗಿ ಕೇಳಿಸ್ಕೊಳ್ಳಿ. ಇವತ್ತು ಅಡಿಗೆ ಇವಳೇ ಮಾಡ್ಬೇಕು, ಅವಳಿಗೆ ಮಾಡಕ್ ಬಿಡಿ. ಯಾರಾದ್ರೂ ಅವಳಿಗೆ ಹೆಲ್ಪ್ ಮಾಡಕ್ಕೇನಾದ್ರೂ ಹೋದ್ರೆ ಅಥವಾ ಯಾರಾದ್ರೂ ಅಡಿಗೆ ಮನೆ ಕಾಲಿಟ್ರೆ ಇಡೀ ರಾತ್ರಿ ಇವಳತ್ರ ಚಪಾತಿ ಮಾಡಿಸ್ತೀನಿ.